ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. 31st ನೆಪದಲ್ಲಿ ಬಿಂದಾಸ್ ಪಾರ್ಟಿ ಮಾಡೋದಕ್ಕೂ ಊರೂರಲ್ಲೂ ಸಜ್ಜಾಗಿದ್ದಾರೆ. ಹೀಗಾಗಿ ಪೊಲೀಸರ ಭದ್ರತೆ ಹೇಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಶನಿವಾರ ಮೈಯಲ್ಲಿ ಫುಲ್ಲು ಜೋಶಿದೆ. ಫಸ್ಟ್ ಅಂದ್ರೆ ಆ ಕಿಕ್ಕೇ ಬೇರೆ. ಹೊಸ ವರ್ಷದ ಹೆಸರಲ್ಲಿ ಎಣ್ಣೆಯೋ ಕುಳಿಯೇ ನಡೆದು ಹೋಗುತ್ತೆ. 2 ದಿನಗಳ ಮುಂಚೆಯೇ ಪಾರ್ಟಿ ನಶೆಯಲ್ಲಿ ತೇಲೋದಕ್ಕೆ ಜನ ಶುರು ಮಾಡ್ತಾರೆ. ಚಿಲ್ಡ್ ವೆದರ್, ಡಿಜೆ ಸದ್ದು, ಹಾಟ್ ಬ್ಯೂಟೀಸ್, ವಯಸ್ಸಿನ ಭೇದವಿಲ್ಲದೆ ಹುಡುಗ ಹುಡುಗಿಯರು ಕುಣಿದು ಕುಪ್ಪಳಿಸ್ತಿದ್ರೆ ಸ್ವರ್ಗ ಅನ್ನೋದು ಕಣ್ಮುಂದೆಯೇ ಪಾಸ್ ಆಗ್ತಿರುತ್ತೆ. ಎಂತದ್ದೇ ಕಲರ್ಫುಲ್ ರಾತ್ರಿಗೆ ಇಡೀ ಕರ್ನಾಟಕ ರೆಡಿ ಆಗ್ತಿದೆ. 31st ಪಾರ್ಟಿ ನೆಪದಲ್ಲಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಬೆಂಗಳೂರಲ್ಲಂತೂ ಹೇಳೋದೇ ಬೇಡ. ಎಂಜಿ ರೋಡ್, ಬ್ರಿಗೇಡ್ ರೋಡ್ಗೆ ಹೋದ್ರಂತೂ ಹೊಸ ಲೋಕವೇ ತೆರೆದುಕೊಳ್ಳುತ್ತೆ. ಕಣ್ಣಿಗೆ ಕಾಣೋ ಸ್ವರ್ಗ ಇದೇನಾ ಅನಿಸೋದಕ್ಕೆ ಶುರುವಾಗುತ್ತೆ. ಹೀಗಾಗಿಯೇ ಇವತ್ತಿನಿಂದಲೇ ಎಲ್ಲ ಏರಿಯಾಗಳು ಝಗಮಗಿಸ್ತಾ ಇದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಪಬ್ಗಳಲ್ಲಿ ಲೇಡಿ ಬೌನ್ಸರ್ಸ್ ನಿಯೋಜನೆ ಮಾಡಲಾಗ್ತಿದ್ದು ಮಹಿಳೆಯರಿಗಾಗಿ ಸಪರೇಟ್ ಡ್ಯಾನ್ಸ್ ಫ್ಲೋರ್ ರೆಡಿ ಮಾಡಿದ್ದಾರೆ. ಬೆಂಗಳೂರಲ್ಲೇ 11,000 ಪೊಲೀಸರು ಹದ್ದಿನ ಕಣ್ಣಿಡಲಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು 7-8 ಲಕ್ಷ ಜನ ಅವತ್ತು ಸೇರುವಂತಹದ್ದು ಹಿಂದೆ ಎಲ್ಲ ನಾವು ಗಮನಿಸಿದ್ದೇವೆ. ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಎಲ್ಲ ತಯಾರಿಯನ್ನ ಪೊಲೀಸ್ನವರು ಮಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾದ್ಯಂತ ಪ್ರವಾಸಿ ತಾಣಗಳು ಬಂದ್. ಹೊಸ ವರ್ಷಾಚರಣೆ ದಿನ ಅಹಿತಕರ ಘಟನೆ ನಡೆಯದಂತೆ ಮಂಡ್ಯ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿದೆ. ಹೀಗಾಗಿ ಪ್ರವಾಸಿ ತಾಣಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಡಿಸೆಂಬರ್ 31ರ ರಾತ್ರಿಯಿಂದ ಜನವರಿ 1ನೇ ತಾರೀಕಿನವರೆಗೂ ಕೆಆರ್ಎಸ್ ಬ್ಯಾಕ್ ವಾಟರ್, ಬಲಮುರಿ, ಎಡಮುರಿ, ಮುತ್ತತ್ತಿ ಫಾರೆಸ್ಟ್ ಪ್ರದೇಶ ರದ್ದು ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ರು. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಬಾಲ ಬಿಚ್ಚಿದ್ರೆ ಹೆಡೆಮುರಿ ಕಟ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಹೊಸ ವರ್ಷ ಬಂದ್ರೆ ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಹೀಗಾಗಿ ಕಾಫಿ ನಾಡಿನಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ ಲೈನ್ಸ್ ತಂದಿದ್ದಾರೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ರೇವ್ ಪಾರ್ಟಿ, ಡ್ರಗ್ಸ್ ಪಾರ್ಟಿ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೂ ನಿರ್ಬಂಧ ಹೇರಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿ ಮಾರ್ಪಟ್ಟಿದೆ. ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರು ಹೋಗದಂತೆ ನಿರ್ಬಂಧ ಹೇರಿದ್ರೂ ಕೂಡ ಪ್ರವಾಸಿಗರಿಗೇನೂ ಕಮ್ಮಿ ಇಲ್ಲ. ಗೋಕರ್ಣ, ಕಾರವಾರ, ಹೊನ್ನಾವರ, ದಾಂಡೇಲಿಯಲ್ಲಂತೂ ಪ್ರವಾಸಿಗರೇ ತುಂಬಿ ತುಳುಕ್ತಿದ್ದಾರೆ. ಉತ್ತರ ಕನ್ನಡ ನಾವ್ ಅಷ್ಟು ನೋಡಿರ್ಲಿಲ್ಲ. ಸೊ ಇವಾಗ ಕಾಲೇಜಿಂದಾನು ನಮಗೆ ಟೈಮ್ ಸಿಕ್ತು. ಸೊ ನಾವ್ ಇವಾಗ ಕಾರವಾರಕ್ಕೆ ಬಂದಿದೀವಿ. ಕಾರವಾರಕ್ಕೆ ಆಸೆನೂ ಇತ್ತು ಬರಕ್ ತುಂಬಾ ದಿನದಿಂದ. ಅದಕ್ಕೆ ಇವಾಗ ಚಾನ್ಸ್ ಸಿಕ್ತು. ಇಲ್ಲಿಂದ ನೆಕ್ಸ್ಟ್ ನಾವು ಇಲ್ಲಿಂದ ಗೋವಾ ಹತ್ರ ಅಂತಿದ್ರು, ಒಂದ್ ಸ್ವಲ್ಪ ಗೋವಾ ಬಾರ್ಡ್ರು ಅದನ್ನ ನೋಡ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಮತ್ತೆ ಯೂಟರ್ನ್ ಮಾಡಿ ಹೋಗೋದು. ಇನ್ನು ಮಂಗಳೂರು ಹಾಗೂ ಉಡುಪಿಯಲ್ಲೂ ಹೊಸ ವರ್ಷದ ಕಿಕ್ ಶುರುವಾಗಿದೆ. ಕಡಲೂರಿಗೆ ಪ್ರವಾಸಿಗರ ದಂಡೆ ಬರ್ತಿದ್ದು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಅವಕಾಶವನ್ನ ನೀಡಲಾಗ್ತಿದೆ. ಜೋಗ ವೀಕ್ಷಣಾ ಸ್ಥಳದಿಂದ 50 ಮೀಟರ್ ದೂರದಿಂದ ನೋಡ್ಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ಸಾಲು ಸಾಲು ರಜೆ ಇರೋದ್ರಿಂದ ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಮಂತ್ರಾಲಯದಲ್ಲಿ ಜನ ತುಂಬಿ ತುಳುಕ್ತಿದ್ದು 2 ದಿನ ಇದೇ ರೀತಿ ಜನಸ್ತೋಮವಿರಲಿದೆ. ಒಟ್ನಲ್ಲಿ ಹೊಸ ವರ್ಷ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕೌಂಟೌನ್ ಶುರುವಾಗಿದ್ದು 31st ಕಿಕ್ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.